की जय, बोलो भारत माता की जय। ಮನವಿ ಕೊಡ್ಲಾಕ ಬಂದೇವಿ. ವಿಷಯ ಏನಪ್ಪಾ ಅಂದ್ರೆ ಮೊನ್ನೆ ನಮ್ಮ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರಿಗೆ ಖಾದ್ರಿ ಅನ್ನುವ ವಕೀಲರು ಏಕವಚನದಲ್ಲಿ ಮತ್ತು ಅಸಭ್ಯವಾಗಿ ಮಾತಾಡೋದ್ರ ಸಲುವಾಗಿ ಅವ್ರ ಮೇಲೆ ಕ್ರಮ ಆಗಬೇಕಂತ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಆ ಮನವಿ ವಿಷಯ ಏನಪ್ಪ ಅಂದ್ರೆ ನಮ್ಮ ರಾಜ್ಯ ನಾಯಕರು ವಿಕ್ರಮ್ ಗಾಯಕ್ವಾಡ್ ಅವರು ಆ ವಿಷಯವನ್ನು ಆ ಮನವಿಯನ್ನು ಓದ್ತಾರೆ. ಆ ಮುಖಾಂತರ ನಾವು ಜಿಲ್ಲಾಧಿಕಾರಿಗೆ ಕೊಡ್ತೀವಿ. ಹೌದು ರಾಮ ಸಾಹೇಬ್ರ ಮುಖಾಂತರ ಅವರಿಗೆ ನಾವು ಅರ್ಪಿಸ್ತಾ ಇದ್ದೇವೆ. ಶ್ರೀ ವಿಕ್ರಮ್ ಅವರು ಆ ಮನವಿಯನ್ನು ಓದಬೇಕಾಗಿ ಅವರಲ್ಲಿ ವಿನಂತಿ. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವುದು ಉದ್ದೇಶ ಏನಪ್ಪಾ ಅಂದ್ರೆ ನಿನ್ನೆ ನಮ್ಮ ಕೆಲವು ಮಂದಿ ನಾಯಕರು SP ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಕೊಡೋ ಉದ್ದೇಶ ಏನಪ್ಪಾ ಅಂದ್ರೆ ಆ ಖಾದ್ರಿ ವಕೀಲ ಏನು ಮಾನ್ಯ ಶಾಸಕರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರಿಗೆ ಏನು ಖಾದ್ರಿ ವಕೀಲ ಮಾತಾಡಿದಾನ, ಅವಹೇಳನಕಾರಿ ಮತ್ತು ಏಕವಚನ ಮತ್ತು ಅಶ್ಲೀಲ ಶಬ್ದಗಳ ಏನು ಮಾತಾಡ್ಯಾನ, ಅವನ ಆ ಮಾತಿನ ವಿರುದ್ಧವಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ಲಾಕ್ ಬಂದೇವಿ. ಈ ಮನವಿ ಉದ್ದೇಶ ಏನಪ್ಪಾ ಅಂದ್ರೆ ಈ ವಿಷಯದ ಉದ್ದೇಶ ಏನಪ್ಪಾ ಅಂದ್ರೆ ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೇವಲ ಇವತ್ತು ಅವರ ಶಾಸಕರಾಗಿ ಉಳಿದಿಲ್ಲ, ಇವತ್ತು ಕರ್ನಾಟಕದಾದ್ಯಂತ ಒಬ್ಬ ಹಿಂದೂ ನಾಯಕರಾಗಿ ಬೆಳೆದಿದ್ದಾರೆ. ಮತ್ತು ಅವರಿಗೆ ಹಿಂದೂ ಹುಲಿ, ಉತ್ತರ ಕರ್ನಾಟಕದ ನಾಯಕ, ಉತ್ತರ ಕರ್ನಾಟಕದ ಹಿಂದೂ ಹುಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಅದೇನು ಅವರಾಗೆ ಹೇಳ್ಕೊಂಡಿರುವಂಥದ್ದಲ್ಲ, ಅದು ಏನು ಹಿಂದೂ ನಾಯಕ ಆಗಲಿ, ಉತ್ತರ ಕರ್ನಾಟಕದ ನಾಯಕ ಆಗಲಿ, ಹಿಂದೂ ಹುಲಿ ಅಂತ ಹೇಳಿ ಜನರೇ ಅವರಿಗೆ ಕೊಟ್ಟಿರುವಂಥ ಬಿರುದ. ಇವತ್ತೇನಾಗೈತಪ್ಪ ಅಂದರೆ ಇವ ಏಕಚಿತ್ ಒಬ್ಬ ವಕೀಲ ಮತ್ತು ಅವರಿಗೆ ಅಸಭ್ಯವಾಗಿ ಏಕವಚನಾಗಿ ಮಾತಾಡೋದ್ರಿಂದ ಅದು ಏನಾಗೈತಿ, ಅವ ಮಾತಾಡೋದು ವೈರಲ್ ಆಗಿ ಇಡೀ ನಾಡಿನಾದ್ಯಂತ ಕರ್ನಾಟಕದಾದ್ಯಂತ ಅದು ವೈರಲ್ ಆಗೈತಿ. ಈ ವೈರಲ್ ಆಗಿ ಸಲುವಾಗಿ ಏನಾಗೈತಿ, ಇಡೀ ಕರ್ನಾಟಕದ ಹಿಂದೂ ಅಭಿಮಾನಿಗಳು ಎಲ್ಲರೂ ಏನಪ್ಪ ಅಂದ್ರೆ ಏನಾದ್ರೆ ಅವನ ಮೇಲೆ ಆ್ಯಕ್ಷನ್ ತೊಗೋಬೇಕು, ಏನಾದ್ರೆ ಪ್ರತಿಭಟನೆ ಮಾಡಬೇಕು. ನಾವು ಬಿಜಾಪುರಿಗೆ ಬರ್ತೇವೆ, ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂಗೆ ಮಾತಾಡ್ಲಾತಾನಪ್ಪ ಅಂದ್ರೆ ನಮ್ದು ರಕ್ತ ಕುದಿಲಾಕತ್ತೈತಿ, ನಮ್ಗೆ ಸಿಟ್ಟು ಬರ್ಲಾತೈತಿ, ಇದಕ್ಕೆ ಏನಾದ್ರೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಅವರೆಲ್ಲರೂ ಏನಪ್ಪ ಅಂದ್ರೆ ಸತತವಾಗಿ MLA ಕಚೇರಿಗೆ ಮತ್ತು ಅವರ ಅಭಿಮಾನಿಗಳು ಮತ್ತು ಅವರ ಫಾಲೋವರ್ಸ್ ನಮ್ಮ ಎಲ್ಲರಿಗೂ ಏನಪ್ಪ ಅಂದ್ರೆ ಅನೇಕ ಕರೆಗಳನ್ನು ಬದಲಾಕತ್ತಾವ. ಆ ಉದ್ದೇಶ ಏನಪ್ಪ ಅಂದ್ರೆ ಆ ಉದ್ದೇಶ ಅದು ಮುಂದೆ ಈ ವಿಷಯ ವಿಕೋಪಕ್ಕೆ ಹೋಗಬಾರ್ದು. ಇಡೀ ನಾಡಿನಾದ್ಯಂತ ಎಲ್ಲ ಮಂದಿ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಭಿಮಾನಿಗಳು ಎಲ್ಲರೂ ಬಿಜಾಪುರಿಗೆ ಬಂದು ಇಲ್ಲಿ ಬಂದು ಏನಾದರೂ ಅನಾಹುತ ಆಗಬಾರ್ದು ಅಂಥೇಳಿ ಅವ್ರೇನು ಹೇಳತ್ತಾರಪ್ಪ ಅಂದ್ರೆ ನಾವೆಲ್ಲರೂ ಬರ್ತೇವೆ, ಆ ವಕೀಲಿನ ಮೇಲೆ ಏನಾದರೂ ಒಂದು ಕ್ರಮ ತೋಳೋನು, ಅವ್ನಿಗೆ ಏನಾದರೂ ಮಾಡೋನು. ಈಗ ನಮ್ಮ ನಾಯಕರಾದಂಥ ಇಂಥವ್ರ ಮೇಲೆ ಮಾತಾಡಿದ್ರೆ ಅವ ಒಂದು ಏನಪ್ಪ ಅಂದ್ರೆ ಅವ ಏನು ನಾವು ಹೇಳಬೇಕಪ್ಪ ಅಂದರೆ ನಾವೆಲ್ಲ ಬಸನಗೌಡರ ಅಭಿಮಾನಿ ಇರೋದ್ರಿಂದ ಅಂಥ ಅವ ಮಾತಾಡಿದಂಥ ಹೊಲ ಶಬ್ದ ನಮಗೆ ಬರೋದಿಲ್ಲ. ನಮಗೇನು ಭಾಳ ನಾಲಾಯಕ, ಬದ್ಮಾಸ, ಲಪುಟ, ನಾವು ಇಂಥ ಶಬ್ದಗಳನ್ನು ಮಾತಾಡ್ಬೋದು. ಆದ್ರೆ ನಾವು ಮಾತಾಡಬಾರ್ದು ಅಂಥೇಳಿ ನಾವು ಮಾಡೇವಿ. ಯಾಕಪ್ಪ ಅಂದ್ರೆ ನಾವೆಲ್ಲರೂ ಒಳ್ಳೆ ಸಂಸ್ಕಾರ, ಒಳ್ಳೆ ಧರ್ಮನಾಗ ಹಿಂದೂ ಧರ್ಮನಾಗ ಹುಟ್ಟಿ ಹಿಂದೂ ಸಂಸ್ಕೃತಿ ಏನಪ್ಪ ಅಂದ್ರೆ ಇನ್ನೊಬ್ಬರಿಗೆ ಅವಹೇಳನಕಾರಿಯಾಗಿ ಬೈಬಾರ್ದು ಅಂಥೇಳಿ ಕಲಿಸ್ಕೊಡ್ತೈತೆ. ಅದು ನಾವು ಅವನಿಗತ್ಲೇನೆ ಏಕವಚನ್ಯಾಗ ಅಶ್ಲೀಲ ಶಬ್ದ ಮಾತಾಡಿದ್ರೆ ಅವನಿಗೂ ನಮ್ಗೆ ಏನು ವ್ಯತ್ಯಾಸ ಆಗೋದಿಲ್ಲ. ಅವ ಇಷ್ಟೇ ತಿಳ್ಕೋಬೇಕು, ಅವ ಒಬ್ಬ ವಕೀಲ ಅದಾನ. ವಕೀಲಪ್ಪ ಅಂದ್ರೆ ಈ ಸಮಾಜದಲ್ಲಿ ವಕೀಲರು, ಡಾಕ್ಟರು, ಇಂಜಿನಿಯರು ಇವರೇನಪ್ಪ ಅಂದ್ರೆ ಸಮಾಜನಾಗ ಉನ್ನತ ವ್ಯಕ್ತಿಗಳು, ಇದು ಉನ್ನತ ವ್ಯಾಸಂಗ, ಇದು ಉನ್ನತ ಶಿಕ್ಷಣವನ್ನು ಮುಗಿಸಿಕೊಂಡವರು. ಇವರೇನಪ್ಪ ಅಂದ್ರೆ ಇವರೇ ಕೆಲವು ಮಂದಿ ವಕೀಲರು, ಡಾಕ್ಟರು, ಇಂಜಿನಿಯರು ಇವರೇ ಸಮಾಜವನ್ನು ಮುನ್ನಡೆಸಿರುವಂಥ ವ್ಯಕ್ತಿ ಮತ್ತು ಎಲ್ಲ ಕಾಯ್ದೆ ಕಾನೂನನ್ನು ತಿಳ್ಕೊಂಡಿರುವಂಥ ವ್ಯಕ್ತಿ. ಈ ರೀತಿ ಅವ ಮಾತಾಡ್ತಾನಪ್ಪ ಅಂದ್ರೆ ಮತ್ತು ಅದು ಎಂಥವು ಅಂದ್ರೆ ಅವನ ಮೇಲೆ ಅನೇಕ ಪ್ರಕರಣಗಳದಾವು. ಅವನ ಕೋರ್ಟ್ ಆವರಣದಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರೋದು, ಆಮೇಲೆ ಒಬ್ಬರು ದಲಿತ ಮಹಿಳೆ ಮೇಲೂ ಅವ್ರ ಮೇಲೂ ಏನಪ್ಪ ಅಂದ್ರೆ ಕೇಸ್ ಹಾಕಿರುವಂಥದ್ದು, ಹಾಗೂ ಅನೇಕ ಇಂಥವು ಅನೇಕ ಕೇಸ್ಗಳದಾವು. ಮತ್ತು ಇವೇನು ಹಲಕಟ್ಟಗಿರಿ ಅಂದ್ರೆ
ನಾವು ಅದನ್ನು ಶಬ್ದ ಬಳಸೋದಿಲ್ಲ. ಇಂಥವೆಲ್ಲ ಹೊಲಸು ಮಾಡಿದ್ರಿಂದ ಅವ ಈಗಾಗಲೇ ಏನಪ್ಪಾ ಅಂದ್ರೆ ಹಿಂದೆ ಈಗ ನಮ್ಮ ಬಿಜಾಪುರ ಜಿಲ್ಲೆ ಗಡಿಪಾದ ಹದ್ದುಪಾದ ಅಂತ ಶಿಕ್ಷೆಗೂ ಒಳಗಾಗಿರುವಂಥ ಇಂಥ ವ್ಯಕ್ತಿ ಅವ ಏನಪ್ಪಾ ಅಂದ್ರೆ ಒಬ್ಬ ಜನರಿಂದ ಆಯ್ಕೆ ಆಗಿರುವಂಥ ಸಂವಿಧಾನಿಕ ಹುದ್ದೆಯಲ್ಲಿರುವಂಥ ವ್ಯಕ್ತಿಗೆ ಒಂದು ಶಾಸಕರಿಗೆ ಹಿಂಗೆ ಮಾತಾಡ್ತಾನಪ್ಪ ಅಂದ್ರೆ ಅವ ಎಷ್ಟು ಕೀಳ್ಮಟ್ಟ ಇರಬೇಕು, ಎಷ್ಟು ಸಣ್ಣತನ ವ್ಯಕ್ತಿ ಇರಬೇಕು. ಮತ್ತು ಆ ರೀತಿ ಸಣ್ಣತನ ಅದ ನಾವು ಮತ್ತು ವಕೀಲ್ ಕಲಿತಾನಪ್ಪ ಅಂದ್ರೆ ಒಂದು ಸಂವಿಧಾನ ಪುಸ್ತಕ ಓದ್ಯಾನ, ಅದು ಓದಿ ಪಾಸ್ ಆಗ್ಯಾನ ಅಂದ್ರೆ ಇವ್ರದ್ದು ಖರೇನೆ ಇವ್ರದ್ದು ಮಾತಾಡೋದು ತಪ್ಪೈತಿ ಎಲ್ಲ ಐತಿ ಅಂದ್ರೆ ಕೋರ್ಟ್ ಕಚೇರಿ ಕಾಯ್ದೆ ಕಾನೂನು ಐತಿ, ಆ ಮುಖಾಂತರ ಅವ ಕ್ರಮ ತಗೊಳ್ಳಿ, ಆ ಮುಖಾಂತರ ಅವ ಕೇಸ್ ಹಾಕಲಿ. ಅದು ಬಿಟ್ಟು ಕಿಸಿಂದ ರೋಡ್ ಮೇಲೆ ನಿಂತು ಒಬ್ಬ ಜನಪ್ರತಿನಿಧಿಗೆ ಮಾತಾಡ್ಯಾನಪ್ಪ ಅಂದ್ರೆ ಅದು ಒಬ್ಬ ಬರೀ ಅದು ಬಸನಗೌಡ ಪಾಟೀಲ್ ಯತ್ನಾಳಿಗೆ ಮಾತಾಡ್ದಂಗೆ ಅಲ್ಲದು. ಅದು ನಮ್ಮ ಬಿಜಾಪುರ ನಗರದಲ್ಲಿ ಅವ್ರಿಗೆ ವೋಟ್ ಹಾಕಿರುವಂಥ ಎಲ್ಲ ವ್ಯಕ್ತಿಗಳಿಗೆ ಏನಪ್ಪಾ ಅಂದ್ರೆ ಆ ವಕೀಲ ಬೈದಂಗೆ. ಮತ್ತು ಇದು ಏನಪ್ಪ ಅಂದ್ರೆ ಇದು ಇಷ್ಟಕ್ಕೆ ಮುಗಿದಿಲ್ಲ. ಅದಕ್ಕೆ ನಾವೇನಂದ್ರೆ ಜಿಲ್ಲಾಧಿಕಾರಿಗಳು ಹೇಳುವುದು ಇಷ್ಟೇ ಏನಂದ್ರೆ ಇದು ಈಗ ಸಣ್ಣದಾಗಿ ವಿಷಯ ಏನು ನಮ್ಮ ಬಿಜಾಪುರ ನಗರ ಜಿಲ್ಲೆನಾಗ ಅಷ್ಟೇ ಹಬ್ಬೈತಿ. ಇದು ರಾಜ್ಯ ಮುಖಾಂತರ ರಾಜ್ಯ ಆದಂಥ ಹಬ್ಬ, ಅದು ಒಂದು ಜನರ ಆಕ್ರೋಶಕ್ಕೆ ಕಾರಣ ಆಗಿ ಮುಂದೆ ಯಾವುದೋ ಒಂದು ಅಹಿತಕರ ಘಟನೆ ಆಗಬಾರ್ದು. ಅದಕ್ಕೆ ಮುಂಚಿತವಾಗಿಯೇ ಜಿಲ್ಲಾ ಆಡಳಿತ ಮುನ್ನೆಚ್ಚರಿಕೆ ಕ್ರಮವಾಗಿ ಇದಕ್ಕೆ ಏನಾದರೂ ಅವನ ಮೇಲೆ ಕ್ರಮವನ್ನು ತಗೋಬೇಕು. ತಕ್ಷಣವಾಗಿ ಏನಪ್ಪಾ ಅಂದ್ರೆ ನಾವು ಮೊದಲನೇ ಬೇಡಿಕೆಯನ್ನು ತಕ್ಷಣ ಏನು ಸರ್ಕಾರಿ ವಕೀಲ ಅಂತ ಏನು ಹುದ್ದೆ ಐತಿ ಆ ಹುದ್ದೆಯಿಂದ ತಕ್ಷಣ ಅವನಿಗೆ ಏನಪ್ಪ ಅಂದ್ರೆ ಕಿತ್ತು ಹಾಕಬೇಕು. ಇಲ್ಲ ಅಂದರೆ ಮುಂದೆ ಬಿಜಾಪುರ ನಗರದಲ್ಲಿ ನಡೆಯುವಂಥ ಅಹಿತಕರ ಘಟನೆಗೆ ಜಿಲ್ಲಾ ಆಡಳಿತನೂ ಹೊಣೆ ಆಗಬಾರ್ದು. ಯಾಕಪ್ಪ ಅಂದ್ರೆ ನಾವು ಎಲ್ಲ ಜಿಲ್ಲಾ ಆಡಳಿತದ ಜೊತೆಗೆ ನಾವು ಅದೇವಿ. ನಾವು ಬಸವನಗೌಡರ ಹಿಂದದೇವಪ್ಪ ಅಂದ್ರೆ ನಾವು ಕಾನೂನನ್ನು ರಕ್ಷಣೆ ಮಾಡುವಂಥವ್ರು ಅಂಥ ವ್ಯಕ್ತಿಗಳು ನಾವು. ಅದಕ್ಕೆ ಉಳಿದೋರು ಬಸವನಗೌಡ ಅಭಿಮಾನಿಗಳು ನಾಡಿನಾದ್ಯಂತ ಇದನ್ನು ರೊಚ್ಚಿ ಗೆದ್ದು ಏನಾದರೂ ಅಹಿತಕರ ಘಟನೆ ಆಗೋಕ್ಕಿಂತ ಮುಂಚೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವನ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೇಳಿ ಈ ಮುಖಾಂತರ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೀನಿ. ಸರ್, ಇನ್ನೊಂದು ಖಾದ್ರಿ ವಕೀಲರು ಹೇಳ್ತಾರೆ ಆಗ್ತಂದ್ರೆ ಈ ಸರ್ ಹಿಜಾಬ್ KC ಶಾಲೆ ಏನೇ ಮಾಡಿತ್ತು ಬಸವನಗೌಡ ತಮ್ಮ ಶಾಲೆಯಿಂದ ಪ್ರಾರಂಭ ಮಾಡಬೇಕಾಗಿತ್ತು, ಸರ್ಕಾರಿ ಶಾಲೆ ಎದುರಿಗೆ ಎದಕ್ಕೆ ಮಾಡಿದ್ರು ಅಂತಂತಾರೆ. ಸರ್, ಇದಕ್ಕೇನು ಹೇಳ್ತೀರಿ ಸರ್ ನೀವು? ಅವನಿಗೆ ಆ ವಕೀಲಿಗೆ ಮೇನ್ ಅವನ ಉದ್ದೇಶನೇ ಅವನಿಗೆ ಗೊತ್ತಿಲ್ಲ. ಇದ್ರ ವಿಷಯ ಏನಪ್ಪ ಅಂದ್ರೆ ಹಿಜಾಬ್ ಗೌಡದ ಪ್ರತಿಭಟನೆ ಮಾಡೋದು ಎದ್ರ ಸಲುವಾಗಪ್ಪ ಅಂದ್ರೆ ಅದು ಏನಂದ್ರೆ ಹಿಜಾಬ್ ಅದು ಏನಂದ್ರೆ ಅದು ಒಂದು ರಾಜಕೀಯ ಬೆಳೆಸ್ಯಾರ. ಈ ಕರ್ನಾಟಕ ಗೌರ್ಮೆಂಟ್ ಏನೈತಿ ಆ ಹಿಜಾಬ್ ಸೇರಿಸೋದು ಏನು ಉದ್ದೇಶ ಏನಂದ್ರೆ ಅದು ಮಕ್ಕಳಲ್ಲಿ ಸಣ್ಣ ಮಕ್ಕಳಲ್ಲಿ ಜಾತಿ ವಿಷ ಬೀಜ ಬಿತ್ತಿ ಮಧ್ಯಾಹ್ನ ಜಗಳ ಹಚ್ಚಿ ರಾಜಕಾರಣ ಮಾಡೋ ಉದ್ದೇಶದಿಂದ ಅವನು ಮಾಡ್ಯಾರ. ಆದ್ರೆ ನಾವು ಅವನಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಏನಪ್ಪಾ ಅಂದ್ರೆ ಎಲ್ಲ ಶಾಲಾ ಕಾಲೇಜುಗಳೊಳಗೆ ಸರ್ಕಾರದ ಒಂದು ಯೂನಿಫಾರ್ಮ್ ಅಂತ ಏನು ಇರ್ತೈತಿ, ಅದು ಕನ್ನಡನಾಗ ಸಮವಸ್ತ್ರ ಅಂತ ಏನು ಇರ್ತೈತಿ, ಅದು ಏನಪ್ಪ ಅಂದ್ರೆ ಎಲ್ಲ ಶಾಲೆಯೊಳಗೂ ಏನಪ್ಪ ಅಂದ್ರೆ ಸಮವಸ್ತ್ರನೇ ಕಡ್ಡಾಯವಾಗಿ ಇರ್ಬೇಕಂತೇಳಿ ಹಿಂದೆ BJP ಗೌರ್ಮೆಂಟ್ ಇದ್ದಾಗ ಸಮವಸ್ತ್ರ ಆಯಾ ಶಾಲಾ ಕಾಲೇಜ್ ಕಮಿಟಿಯವ್ರು ಏನು ಸಮವಸ್ತ್ರ ಮಾಡಿರ್ತಾರೆ ಅದೇ ಮುಂದುವರಿಸಬೇಕು ಅಂತ ಹೇಳಿ. ಆದ್ದರಿಂದ ಬಸವನಗೌಡ ಪಾಟೀಲ್ ಯತ್ನಾಳದ ಅವ್ರ ಸಾಲಿ ಒಂದೇ ಇಲ್ಲ, ಒಂದೇ ಸಾಲಿ ಹೇಳ್ಯಾನ ಅಂದು ಸಂಗನ ಬಸವ ಅಂತ ಅವ್ರು 5-6 ಸಾಲಿಗಳದಾವು. ಆ 5-6 ಸಾಲಿ ಒಳಗೆ ಆ ಕಮಿಟಿಲಿಂದ ಏನು ಯೂನಿಫಾರ್ಮ್ ಐತೆ ಅದೇ ಯೂನಿಫಾರ್ಮ್ ಕಡ್ಡಾಯವಾಗಿ ನಡೀತೈತೆ. ಅಲ್ಲಿ ಯಾವುದು ಹಿಜಾಬ್ ಅದು ಏನೂ ನಡೀತಿಲ್ಲ. ಮತ್ತು ಆ ವಕೀಲಿಗೆ ಇನ್ನೊಂದು ವಿಷಯ ಹೇಳಕತ್ತೀನಿ, ಆ ಬಸವನಗೌಡ ಪಾಟೀಲ್ ಯತ್ನಾಳದ ಅವರ ಅಧ್ಯಕ್ಷತೆಯಲ್ಲಿರುವಂಥ ಎಲ್ಲ ಶಾಲಾ ಕಾಲೇಜುಗಳೊಳಗೂ ಎಲ್ಲ ಜಾತಿಯ ಎಲ್ಲ ಧರ್ಮದ ಮಕ್ಕಳು ಏನಪ್ಪ ಅಂದ್ರೆ ಒಂದೇ ಯೂನಿಫಾರ್ಮ್ ಹಾಕೊಂಡು ಅಲ್ಲಿ ಏನಪ್ಪ ಅಂದ್ರೆ ಶಿಕ್ಷಣವನ್ನು ಕಲಿತಾ ಇದ್ದಾರೆ. ಅವ್ರೇನಪ್ಪ ಒಂದು ಕೇಸರಿಯಾಗಿನ 10 ಶಾಲಾ ಕಾಲೇಜುಗಳನ್ನು ತರ್ತಾರೆ. ಮತ್ತು ಈ ಹಿಂದೂ ಸಾಮಾಜಿಕ ಮತ್ತು ಬಿಜಾಪುರ ಜನರಿಗೆ ಶಿಕ್ಷಣ ಸಲುವಾಗಿ ಎಷ್ಟು ಅವಶ್ಯಕತೆ ಐತಿ ಅಷ್ಟು ಶಾಲಾ ಕಾಲೇಜುಗಳನ್ನು ತರ್ತಾರೆ. ಆ ಮುಖಾಂತರ ಅವ್ರು ಸಮಾಜ ಸೇವೆಯನ್ನು ಮಾಡ್ತಾರೆ. ಏನು ಸಂವಿಧಾನಬದ್ಧವಾಗಿ ಏನು ಯೂನಿಫಾರ್ಮ್ ಐತಿ ಅವೇ ಕಂಟಿನ್ಯೂ ಮಾಡ್ತಾರೆ ಮತ್ತು ಅದೇ ಕಾನೂನುಬದ್ಧವಾಗಿ ಐತಿ ಅಂತ ಹೇಳಿ ನಾ ಅವನಿಗೆ ಇದು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕರ್ನಾಟಕ ಬಾಬು ಸಿರ್ಸಾಡ್. ಥ್ಯಾಂಕ್ ಯು ಸರ್. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.